ವಂಶ ಕುಲ ದೀಪಕ ದಶರಥ ಮಹಾಪ್ರಭುವಿಗೆ ಮಿಥಿಲಾಧೀಶನ ಜನಕ ರಾಜನ ದೂತನ ಪ್ರಣಾಮಗಳು. ಶುಭಮಸ್ತು. ತಾವು ಮಿಥಿಲೆಯಿಂದ ಸಂದೇಶವನ್ನು ತಂದಿರುವುದೆಂದು ಕೇಳಿ ಬಹಳ ಸಂತೋಷವಾಯಿತು. ತಮ್ಮ ಮಹಾರಾಜರು ಕಳುಹಿಸಿರುವ ಸಂದೇಶವನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ಅದೇನೆಂದು ಹೇಳಿ. ಮಹಾರಾಜರು, ಮಿಥಿಲಾಧಿಪತಿಯಾದ ಜನಕರಾಜರು ನಿಮ್ಮ ಕುಶಲವನ್ನು ಅತಿಯಾದ ಸುಮಧುರ ಮಾತುಗಳಿಂದ ವರ್ಣಿಸಿದ್ದಾರೆ. ಮಿಥಿಲಾಧೀಶರಾದ ಶಾಂತನಾದ ವಿದೇಹರಾಜನು ತಮ್ಮ ಕುಶಲವನ್ನು ವಿಚಾರಿಸಿದ ನಂತರ ವಿಶ್ವಾಮಿತ್ರರೊಡನೆ ಸಮಾಲೋಚಿಸಿ ಈ ಸಂದೇಶವನ್ನು ಕಳುಹಿಸಿದ್ದಾರೆ. ಅದೇನೆಂದು ಓದಿ ಹೇಳಿ. ದಶರಥ ಮಹಾರಾಜ, ನನ್ನ ಮಗಳು ವೀರ್ಯಶುಲ್ಕಳೆಂದು ನಾನು ಮಾಡಿದ್ದ ಪ್ರತಿಜ್ಞೆಯು ಸರ್ವತಾ ವಿದಿತವಾಗಿದೆ. ಆ ವಾರ್ತೆಯನ್ನು ಕೇಳಿ ಕೋಪಗೊಂಡು ನಿರ್ವೀರ್ಯರಾದ ಅನೇಕ ರಾಜರು ತಮ್ಮ ಪರಾಕ್ರಮವನ್ನು ತೋರುವ ಸಲುವಾಗಿ ವಿದೇಹಕ್ಕೆ ಬಂದು ವೀರ್ಯದ ಪರಿಮಿತಿಯನ್ನೆಳೆದು ಸಿದ್ಧಪಡಿಸಿದ್ದ ಧನಸ್ಸನ್ನು ಮೇಲಕ್ಕೆತ್ತಲೂ ಸಮರ್ಥರಾಗದೆ ಕೋಪದಿಂದ ಹೊರಟು ಹೋದರು. ಈ ವಿಷಯವೂ ನಿಮಗೂ ತಿಳಿದಿದೆ. ವೀರ್ಯಶುಲ್ಕಳಾದ ನನ್ನ ಮಗಳು ನನ್ನ ಅದೃಷ್ಟ ವಿಶೇಷದಿಂದ ವಿಶ್ವಾಮಿತ್ರರೊಡನೆ ನನ್ನ ಅರಮನೆಗೆ ಆಗಮಿಸಿರುವ ನಿಮ್ಮ ಮಕ್ಕಳಿಂದ ಜಯಿಸಲ್ಪಟ್ಟಳು. ಮಹಾರಾಜ, ಇತರರಿಂದ ಎತ್ತಿ ಹಿಡಿಯಲು ಸಾಧ್ಯವಾಗದಿದ್ದ ಶಿವಧನುಸ್ಸನ್ನು ತುಂಬಿದ ಸಭೆಯಲ್ಲಿ ಮಹಾತ್ಮನಾದ ನಿಮ್ಮ ಜ್ಯೇಷ್ಠ ಪುತ್ರನಾದ ರಾಮನು ಭಗ್ನಗೊಳಿಸಿದನು. ಧನುರ್ಭಂಜನ ಮಾಡಿ ಅತಿ ಶುಲ್ಕ ವೀರ್ಯವನ್ನು ತೋರಿಸಿರುವ ಮಹಾತ್ಮನಾದ ರಾಮನಿಗೆ ವೀರ್ಯಶುಲ್ಕಳಾದ ಸೀತೆಯನ್ನು ಕೊಟ್ಟು ಮದುವೆ ಮಾಡಬೇಕಾಗಿದೆ. ಹಿಂದೆ ನಾನು ಮಾಡಿದ್ದ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಲು ಬಯಸಿದ್ದೇನೆ. ಈ ವಿವಾಹಕ್ಕೆ ಸಂಬಂಧಕ್ಕೆ ನೀವು ಸಮ್ಮತಿಸುವುದು ಯೋಗ್ಯವಾಗಿದೆ. ಉಪಾಧ್ಯಾಯ ಸಮೇತವಾಗಿ ಪುರೋಹಿತರನ್ನು ಮುಂದೆ ಮಾಡಿಕೊಂಡು ಒಡನೆಯೇ ಆಗಮಿಸಿ. ವಿಜಯಿಗಳಾದ ರಾಮ ಲಕ್ಷ್ಮಣರನ್ನು ನೀವಿಲ್ಲಿ ನೋಡಬಹುದು. ನಿಮಗೆ ಮಂಗಳವಾಗಲಿ. ಇಲ್ಲಿಗೆ ಆಗಮಿಸಿ ನಮ್ಮ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವ ಕೃಪೆ ಮಾಡಿ. ನಿಮ್ಮ ಪುತ್ರನ ಕಲ್ಯಾಣದಿಂದ ಉಂಟಾಗುವ ಆನಂದವನ್ನು ನೀವು ಪಡೆಯುವಿರಿ. ಇಂತಿ ನಿಮ್ಮ ವಿಶ್ವಾಸಿ ವಿದೇಹಾಧಿಪತಿ ಜನಕ ಮಹಾರಾಜ. ನಿಮ್ಮ ಮಹಾರಾಜರ ಸಂದೇಶವನ್ನು ಕೇಳಿ ನಮಗೆ ಮಹದಾನಂದವಾಗಿದೆ. ಆಗಲಿ, ಈ ವಿಚಾರವನ್ನು ನಮ್ಮ ಕುಲಗುರುಗಳು ಹಾಗೂ ಸಚಿವರೊಡನೆ ಸಮಾಲೋಚನೆಯನ್ನು ನಡೆಸಿ ಮುಂದಿನ ವಿಚಾರವನ್ನು ತಿಳಿಸುತ್ತೇನೆ. ಅಲ್ಲಿಯವರೆಗೆ ತಾವು ನಮ್ಮ ಅತಿಥಿ ಗೃಹದಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು. ಆಗಬಹುದು ಮಹಾಪ್ರಭು. ನಿಮ್ಮ ಪ್ರತ್ಯುತ್ತರವನ್ನು ತಿಳಿದು ನಮ್ಮ ಪ್ರಭುಗಳಿಗೆ ತಿಳಿಸಲು ಕಾತರರಾಗಿದ್ದೇವೆ. ನಾವಿನ್ನು ಹೊರಡುತ್ತೇವೆ. ವಂದನೆಗಳು. ಶುಭಮಸ್ತು. ಮಾತಾಶ್ರೀ ಅವರಿಗೆ ಪ್ರಣಾಮಗಳು. ಮಾತಾಶ್ರೀ, ಮಿಥಿಲೆಯ ಅರಮನೆಯೆಲ್ಲ ಇಷ್ಟರಲ್ಲೇ ಕಲ್ಯಾಣ ನಡೆಯುವುದೆಂದು ಸಡಗರದಲ್ಲಿ ಓಡಾಡುತ್ತಾ ಸಂತಸದಲ್ಲಿ ತೊಡಗಿರುವಾಗ ಅರಮನೆಯ ಮಹಾರಾಣಿಯಾಗಿ ತಾವು ಏನನ್ನೋ ಯೋಚಿಸುತ್ತಿರುವಿರಿ? ನಾನು ಏನನ್ನೋ ಯೋಚಿಸುತ್ತಿಲ್ಲ ಸೀತೆ. ಆ ಕಲ್ಯಾಣದ ಕುರಿತೇ ಯೋಚಿಸುತ್ತಿರುವೆ. ವಿವಾಹ ಕುರಿತು ಯೋಚನೆಯೇ? ಇಷ್ಟು ಕಾಲ ಮಹಾಶಿವಧನಸ್ಸನ್ನು ಯಾರೂ ಎತ್ತಲಿಲ್ಲ. ನನ್ನ ಮದುವೆ ಹೇಗಾಗಬಹುದೆಂದು ಯೋಚನೆ. ಈಗ ಆ ಯೋಚನೆ ಪರಿಹಾರವಾದ ಮೇಲೆ ಮತ್ತೇನು ಚಿಂತೆ ಮಾತಾಶ್ರೀ? ಸೀತೆ, ನಿನ್ನ ಮೇಲೆ ನಮಗಿರುವ ಅಪಾರ ಪ್ರೀತಿಗೋ ಏನೋ, ನಿನ್ನ ವಿವಾಹದ ಕುರಿತು ಪ್ರತಿಯೊಂದು ಕ್ಷಣವೂ ನಾವು ಯೋಚಿಸುವಂತಾಗಿದೆ. ಈಗಾಗಲೇ ಅಯೋಧ್ಯೆಗೆ ಶುಭ ಸಂದೇಶವನ್ನು ಕಳುಹಿಸಿ ಆಗಿದೆ. ಅದಕ್ಕೆ ಉತ್ತರವಾಗಿ ಅಲ್ಲಿಂದ ಶುಭ ಸಂದೇಶ ಬರುವುದು ಅಥವಾ ನಿರಾಕರಣೆಯೋ ಎಂದು ನನಗೆ ನಾನೇ ಯೋಚಿಸುವಂತಾಗಿದೆ. ಮಾತಾಶ್ರೀ, ಅಂತಹ ಯೋಚನೆಯನ್ನು ನೀವು ಮಾಡುವ ಅಗತ್ಯವಿಲ್ಲವೆಂದು ನನ್ನ ಭಾವನೆ. ಈ ಕಲ್ಯಾಣ ನಡೆಯಲೇಬೇಕೆಂದು ಆ ಶಿವಧನಸ್ಸಿನ ಭಂಗವಾಗಿರುವುದು. ಅದರಂತೆ ಗುರು ಹಿರಿಯರ ಸಮ್ಮತಿಯೂ ಸಿಗಲಿದೆ ಎಂಬ ಆಸೆಯಿಂದ ಎಲ್ಲರೂ ಇದ್ದಾರೆ. ತಾವು ಹಾಗೆ ಭಾವಿಸುವುದು ಉತ್ತಮ. ಸೀತೆ, ನಿನ್ನ ಮನಸ್ಸು ಯಾವಾಗಲೂ ಶುಭವನ್ನೇ ಚಿಂತಿಸುತ್ತದೆ. ಅಂತೆಯೇ ಎಲ್ಲವೂ ಶುಭವೇ ಆಗುತ್ತದೆ ಎಂದು ಆಶಿಸುತ್ತದೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುವುದು ಧರ್ಮದ ನಿಯಮ. ಆದರೆ ಕೆಲವು ದುರ್ಜನರಿಂದ ದುರ್ಘಟನೆಗಳು ಉಂಟಾಗುವುದರಿಂದ ನಿರಾಶೆ ಆಗುವುದು ಸಹಜ. ಮಾತಾಶ್ರೀ, ಮಹರ್ಷಿಗಳು, ಪರಾಕ್ರಮಿಗಳು, ಧರ್ಮಿಷ್ಠರಾದ ತಂದೆ, ಸಜ್ಜನರ ಕುಲವೆಲ್ಲ ಒಂದಾಗಿರುವಾಗ ಯಾವ ದುರ್ಘಟನೆಯೂ ಸಂಭವಿಸುವುದಿಲ್ಲ.
ಯಾವ ದುರ್ಜನರ ಕೇಡು ನಡೆಯುವುದಿಲ್ಲ ಎಂದು ತಿಳಿದು ನಿಶ್ಚಿಂತೆಯಿಂದ ಇರಬಹುದಲ್ಲವೇ? ಆಗಲಿ ಸೀತೆ. ಮನಸ್ಸಿಗೆ ಗೊಂದಲವಾದಾಗ ಚಿಕ್ಕವರಿಗೆ ದೊಡ್ಡವರು ಸಮಾಧಾನ ಹೇಳುವುದು ಸಹಜ. ಈಗ ನನ್ನ ಮನಸ್ಸಿಗೆ ಗೊಂದಲವಾದಾಗ ನನಗೆ ಸಮಾಧಾನವನ್ನು ಹೇಳಿ ನಿನ್ನ ಈ ಗುಣವೇ ನನಗೆ ಅತ್ಯಂತ ಅಚ್ಚುಮೆಚ್ಚು. ಮಹಾರಾಜರಿಗೆ ಜಯವಾಗಲಿ. ನಮ್ಮ ಮಹಾರಾಜರ ಸಂದೇಶಕ್ಕೆ ತಾವು ಉತ್ತರವನ್ನು ತಿಳಿಸಿದ್ದರೆ ನಾನು ಈ ಕೂಡಲೇ ಮಿಥಿಲೆಗೆ ತೆರಳುತ್ತೇನೆ. ಅಗತ್ಯವಾಗಿ ನಿಮ್ಮ ಮಹಾರಾಜರು ಕಳುಹಿಸಿರುವ ಸಂದೇಶವನ್ನು ನಮ್ಮ ಗುರುವರಿಯರಿಗೆ ಹಾಗೂ ಸಚಿವರಿಗೆ ತಿಳಿಸಿದೆ. ಅವರು ಅತ್ಯಂತ ಆನಂದಪಟ್ಟು ನಿಮ್ಮ ಮಹಾರಾಜರ ಕೋರಿಕೆಯನ್ನು ಮನ್ನಿಸಿ ಸಂತೋಷದಿಂದ ಮಿಥಿಲೆಗೆ ಧಾವಿಸುವಂತೆ ತಿಳಿಸಿದ್ದಾರೆ. ನಮ್ಮ ಗುರು ಹಿರಿಯರ ಸಲಹೆಯಂತೆ ನಾನು ನಮ್ಮ ಸಮಸ್ತ ಪರಿವಾರವು ಸಂತೋಷದಿಂದ ಮಿಥಿಲೆಗೆ ಆಗಮಿಸಿ ಸೀತಾರಾಮರ ವಿವಾಹಕ್ಕೆ ಬೇಕಾದ ಎಲ್ಲ ನೆರವನ್ನು ನೀಡುತ್ತೇವೆ ಎಂದು ನಿಮ್ಮ ಮಹಾರಾಜರಿಗೆ ತಿಳಿಸಿ. ಧನ್ಯನಾದೆ ಮಹಾರಾಜ, ಧನ್ಯನಾದೆ. ಇಂತಹ ಮಂಗಳಕರವಾದ ವಿಚಾರವನ್ನು ನಿಮ್ಮಿಂದ ನಮ್ಮ ಮಹಾರಾಜರಿಗೆ ತಿಳಿಸುವ ಕಾರ್ಯ ನನ್ನ ಪೂರ್ವಾರ್ಜಿತ ಪುಣ್ಯವೆಂದು ಭಾವಿಸುತ್ತೇನೆ. ನಾನು ಈ ಕೂಡಲೇ ಮಿಥಿಲೆಗೆ ತೆರಳುತ್ತೇನೆ. ಅಗತ್ಯವಾಗಿ ಹೋಗಿ ಬನ್ನಿ. ಹಾಗೆಯೇ ನಮ್ಮ ಸಮಸ್ತ ಪರಿವಾರವು ಮಿಥಿಲೆಗೆ ಆಗಮಿಸುತ್ತಿರುವುದರಿಂದ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ನಿಮ್ಮ ಮಹಾರಾಜರಿಗೆ ತಿಳಿಸಿ. ಆಗಲಿ ಮಹಾರಾಜ, ನಾನಿನ್ನು ತೆರಳುತ್ತೇನೆ. ಶುಭಮಸ್ತು. ಪ್ರಣಾಮ ಬ್ರಹ್ಮರ್ಷಿ. ಗುರುವರ್ಯರಿಗೆ ನಮೋ ನಮಃ. ಆಸೀನರಾಗಿ. ಮಿಥಿಲಾಧೀಶ ಜನಕ ಮಹಾರಾಜ, ಮುನಿಶ್ರೇಷ್ಠ ಶತಾನಂದರೇ, ನಿಮ್ಮ ಮುಖಾರವಿಂದಗಳನ್ನು ಗಮನಿಸುತ್ತಿದ್ದರೆ ಯಾವುದೋ ಆತಂಕ ತಮ್ಮನ್ನು ಕಾಡುತ್ತಿರುವ ಹಾಗಿದೆ. ಹೌದು, ನನ್ನ ಜೀವನದಲ್ಲಿ ಹಿಂದೆಂದೂ ಕಾಣದಂಥ ಭಾಗ್ಯದ ದಿನಗಳು ಇಂದು ಎದುರಾಗಿವೆ. ಆದರೆ ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನು ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಆ ಆತಂಕವೇ ನಮ್ಮನ್ನು ಕಾಡುತ್ತಿದೆ. ಹೌದು ಮಹರ್ಷಿ, ನಮ್ಮ ಮಹಾರಾಜರಿಗೆ ಸೀತೆಯು ದೊರಕಿದ ದಿನದಿಂದ ಇಲ್ಲಿಯವರೆಗೂ ನಡೆದ ಅದ್ಭುತವಾದ ಘಟನೆಗಳಿಂದಲೇ ಸೀತಾ ಕಲ್ಯಾಣದ ಮಹತ್ವ ಅರಿವಾಗಿದೆ. ಶ್ರೀರಾಮಚಂದ್ರನಿಂದ ಶಿವಧನಸ್ಸು ಭಂಗವಾದ ಕ್ಷಣದಿಂದಲೇ ಇಡೀ ಮಿಥಿಲಾ ನಗರವು ಸೀತಾ ಕಲ್ಯಾಣದ ಅಭೂತಪೂರ್ವ ಕ್ಷಣಗಳಿಗಾಗಿ ಕಾತರಿಸುವಂತಾಗಿದೆ. ಅಂತಹ ಕಾತರ ಸಂಭ್ರಮ ಎಲ್ಲವೂ ಮುನಿವರ್ಯರಾದ ತಾವುಗಳು ಇರುವುದರಿಂದ ನಿರಾತಂಕವಾಗಿ ನಡೆಯುವುದೆಂಬ ನಂಬಿಕೆ ನಮಗಿದೆ. ಮುನಿವರ್ಯ, ಈ ಕಲ್ಯಾಣ ಕಾರ್ಯಕ್ಕೆ ತಾವೇ ಪ್ರೇರಕ ಶಕ್ತಿ. ಈ ಕಲ್ಯಾಣ ಕಾರ್ಯವು ತಮ್ಮ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಪ್ರಾರ್ಥಿಸಲು ನಿನ್ನ ವಿನಯ, ಕಾರ್ಯಶ್ರದ್ಧೆ, ಮುಂದಿರುವ ಕಾರ್ಯಗಳನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗುವ ಚಾಕಚಕ್ಯತೆ, ಜಾಗರೂಕತೆ ನಮಗೆ ಮೆಚ್ಚುಗೆಯಾಯಿತು. ಜನಕ ಮಹಾರಾಜ, ದೈವ ಪ್ರೇರಣೆಯ ಮುಂದೆ ನಾವು ಕೇವಲ ನಿಮಿತ್ತ ಮಾತ್ರ. ಮುಂದೆ ಮಿಥಿಲೆಯಲ್ಲಿ ಜರುಗಲಿರುವ ಕಲ್ಯಾಣ ಮಹೋತ್ಸವವು ಕೇವಲ ಸೀತಾರಾಮರ ಕಲ್ಯಾಣವೆಂದಷ್ಟೇ ಭಾವಿಸಬೇಡ. ಮುಂದೆ ಆಗಲಿರುವ ಲೋಕ ಕಲ್ಯಾಣದ ಮುನ್ಸೂಚನೆಯಷ್ಟೇ. ದೇವತೆಗಳು, ಮುನಿವರ್ಯರು ನಿರೀಕ್ಷಿಸುತ್ತಿರುವ ಕಲ್ಯಾಣವು ಇದಾಗಿರುವುದರಿಂದ ಅವರೆಲ್ಲರ ಹರಕೆ, ಆಶೀರ್ವಾದ, ಹಾರೈಕೆಗಳೊಂದಿಗೆ ಈ ಕಲ್ಯಾಣ ಮಹೋತ್ಸವವು ನಿರ್ವಿಘ್ನವಾಗಿ, ನಿರಾತಂಕವಾಗಿ ನೆರವೇರಿದೆ. ಆತಂಕಕ್ಕೆ ಆಸ್ಪದವೇ ಇಲ್ಲ. ಧನ್ಯೋಸ್ಮಿ ಮುನೀಂದ್ರ, ಧನ್ಯೋಸ್ಮಿ. ಇಷ್ಟಾರ್ಥ ಸಿದ್ಧಿ.
ಕೌಸಲ್ಯ, ಸುಮಿತ್ರ, ಕೈಕೇಯಿ, ನಾನು ನಿಮ್ಮೆಲ್ಲರನ್ನೂ ಕಾಣಬೇಕೆಂದು ಬರಮಾಡಿಕೊಂಡ ಮುಖ್ಯ ಉದ್ದೇಶ ನಿಮ್ಮೆಲ್ಲರಿಗೂ ಒಂದು ಸಂತೋಷವಾದ ಸುದ್ದಿಯನ್ನು ತಿಳಿಸಬೇಕೆಂದು. ನಾವು ಜನಕ ಮಹಾರಾಜರಿಂದ ನಿರೀಕ್ಷಿಸಿದ್ದ ಸಂದೇಶ ಬಂದಾಯಿತು. ಹಾಗಾದರೆ ಅವರು ತಮ್ಮ ಪುತ್ರಿಯನ್ನು ನಮ್ಮ ರಾಮನಿಗೆ ಕೊಟ್ಟು ವಿವಾಹ ಮಾಡಲು ಸಿದ್ಧರಾಗಿದ್ದಾರೆಯೇ? ಆ ಸಿದ್ಧತೆಗಳನ್ನು ಕೂಡಲೇ ಮಾಡಿಕೊಳ್ಳಬೇಕಾಗಿದೆ. ಶಿವಧನುಸ್ಸನ್ನು ಎತ್ತುವ ಪರಾಕ್ರಮಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂಬ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಬೇಕಾಗಿದೆ. ಆ ಕಾರಣದಿಂದ ತಾವೆಲ್ಲರೂ ಸಕುಟುಂಬ ಪರಿವಾರ ಸಮೇತರಾಗಿ ಮಿಥಿಲೆಗೆ ಆಗಮಿಸಿ ಈ ಮಂಗಳ ಕಾರ್ಯವನ್ನು ನಡೆಸಿಕೊಡಬೇಕು ಎಂದು ಜನಕ ಮಹಾರಾಜರು ಪ್ರೀತಿಯಿಂದ, ಹಂಬಲದಿಂದ, ಸಂತೋಷದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಪ್ರಭು, ಹಾಗಾದರೆ ನೀವು ದೂತನೊಡನೆ ಕೂಡಲೇ ಒಪ್ಪಿಗೆ ಎಂದು ಹೇಳಿ ಕಳಿಸಿಬಿಟ್ಟಿರಾ? ಇಲ್ಲ ಸುಮಿತ್ರ, ಕೂಡಲೇ ಹೇಳಿ ಕಳುಹಿಸಲಿಲ್ಲ. ನಮ್ಮ ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳು, ಸುಮಂತ್ರ ಮುಂತಾದ ಸಚಿವರೊಡನೆ ಸಮಾಲೋಚನೆಯನ್ನು ನಡೆಸಿ ಅವರು ತುಂಬು ಮನಸ್ಸಿನಿಂದ ಈ ವಿವಾಹಕ್ಕೆ ಒಪ್ಪಿಗೆಯನ್ನು ಕೊಟ್ಟ ನಂತರ ಸಂತೋಷವಾಗಿ ಮಿಥಿಲೆಗೆ ಹೋಗಬಹುದು ಎಂದು ಹೇಳಿದ ನಂತರವೇ ಸಂದೇಶವನ್ನು ಕಳುಹಿಸುತ್ತೇವೆ. ಮಹಾಪ್ರಭು, ಇಂತಹ ಸಂತೋಷದ ವಿಚಾರವನ್ನು ಮೊದಲು ಸಹೋದರಿ ಕೌಸಲ್ಯೆಯೊಂದಿಗೆ ಸಮಾಲೋಚಿಸುವುದು ಒಳಿತಲ್ಲವೇ? ಕೈಕೇಯಿ, ನಾನು ಈ ಹಿಂದೆಯೇ ತಿಳಿಸಿದ್ದೇನೆ. ರಾಮಚಂದ್ರ ಶಿವಧನಸ್ಸನ್ನು ಭಂಗ ಮಾಡಿದ ತಕ್ಷಣ ಜನಕ ಮಹಾರಾಜರಿಂದ ವಿವಾಹಕ್ಕೆ ಆಹ್ವಾನ ಬರುತ್ತದೆ ಎಂದು. ಆಗ ನೀವೆಲ್ಲರೂ ಸಂತೋಷಪಟ್ಟಿರಲಿಲ್ಲವೇ? ಆ ಕಾರಣದಿಂದ ಈಗ ಗುರು ಹಿರಿಯರ ಒಪ್ಪಿಗೆ ಸಿಕ್ಕ ತಕ್ಷಣ ದೂತರ ಮೂಲಕ ನಾನು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದೇನೆ. ಕೌಸಲ್ಯ, ಈ ವಿವಾಹಕ್ಕೆ ನಿನ್ನ ಅಭ್ಯಂತರವೇನಾದರೂ ಇದೆಯೇ? ಇಲ್ಲ ಮಹಾಪ್ರಭು, ಖಂಡಿತವಾಗಿಯೂ ಇಲ್ಲ. ಇದೊಂದು ಅಪರೂಪದ ಗಳಿಗೆ. ಪರಾಕ್ರಮದಿಂದ ನನ್ನ ರಾಮ ಒಂದು ಕನ್ಯಾ ರತ್ನವನ್ನು ಸ್ವಯಂವರದಲ್ಲಿ ಗೆದ್ದಿಹನೆಂಬ ಸಂತಸ ನನಗಿದೆ ಸ್ವಾಮಿ. ನನಗೂ ಅಷ್ಟೆ. ನೂರಾರು ರಾಜ ಮಹಾರಾಜರು ಸಾಧಿಸಲಾಗದ್ದನ್ನು ನಮ್ಮ ರಾಮ ಸಾಧಿಸಿದನಲ್ಲ ಎಂಬ ಹೆಮ್ಮೆ ಅಲ್ಲವೇ ಕೈಕೇಯಿ? ಹೌದು ಸಹೋದರಿ ಸುಮಿತ್ರೆ, ನನಗೂ ಅಪಾರ ಆನಂದವಾಗಿದೆ. ಎಷ್ಟೇ ಆದರೂ ರಾಮಚಂದ್ರ ರಘುವಂಶಕ್ಕೆ ಕೀರ್ತಿ ತಂದನೆಂದರೆ ನಾವೆಲ್ಲರೂ ಸಂತೋಷ ಪಡಬೇಕಲ್ಲವೇ? ಆಹಾ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ರಾಮಚಂದ್ರನ ವಿವಾಹವನ್ನು ನೋಡಬೇಕೆಂಬ ಹಂಬಲ ನನಗೆ ಹೆಚ್ಚಾಗುತ್ತಿದೆ. ಮಿಥಿಲೆಗೆ ಹೋಗಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾನು ಈಗಲೇ ಮಾಡುತ್ತೇನೆ. ಸಹೋದರಿ ಕೌಸಲ್ಯ, ನಿನ್ನ ಭಾಗ್ಯವೇ ಭಾಗ್ಯ. ಒಬ್ಬ ಅನನ್ಯವಾದ ಸೊಸೆ ನಿನಗೆ ಬರುವಂತಾದಳು. ಹೌದು, ನಮ್ಮಿಬ್ಬರಿಗಿಂತ ಮೊದಲು ಸಹೋದರಿ ಕೌಸಲ್ಯೆ ಅತ್ತೆ ಆಗುತ್ತಿದ್ದಾರೆ. ಮಹಾರಾಜ, ಏಕೆ ಇಷ್ಟೊಂದು ಕಾತುರರಾಗಿದ್ದೀರಿ? ಚಿಂತಿಸಬೇಡಿ, ಸಕಾಲದಲ್ಲಿ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವವು. ಗುರುದೇವ, ವಿವಾಹ ಸಿದ್ಧತೆಯನ್ನು ನಾವಿನ್ನೂ ಬೇಕಾದಷ್ಟು ಮಾಡಬೇಕಾಗಿದೆ. ಮೊದಲ ಮಗಳ ಮದುವೆ ಎಂದರೆ ಅದೆಷ್ಟು ವೈಭವದಿಂದ ಮಾಡಿದರೂ ಸಾಲದು. ಅದರಲ್ಲೂ ರಘುವಂಶದ ವರನೊಂದಿಗೆ ವಿವಾಹವನ್ನು ಮಾಡುತ್ತಿದ್ದೇವೆ ಎಂದ ಮೇಲೆ ಲೋಕಗಳಿಂದ ದೇವತೆಗಳು ಬರುತ್ತಾರೆ. ಎಲ್ಲೆಡೆಯಿಂದಲೂ ಋಷಿಮುನಿಗಳು ಆಗಮಿಸುತ್ತಾರೆ. ಸಾಮಾನ್ಯ ಜನರ ಪಾಲಿಗಂತೂ ಇದೊಂದು ವಿಶೇಷ ಉತ್ಸವವೇ ಆಗಿರುತ್ತದೆ. ಹೀಗಿರುವಾಗ ಯಾರಿಗೂ ತೊಂದರೆಯಾಗದಂತೆ, ಎಲ್ಲರೂ ಸಂತೋಷ ಸಂಭ್ರಮ ಪಡುವಂತೆ ವಿಶೇಷವಾದ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳಬೇಕಾಗಿದೆ. ಆದರೆ ಇವೆಲ್ಲವೂ ಅಯೋಧ್ಯೆಯಿಂದ ಬರುವ ನಮ್ಮ ದೂತನು ತರುವ ಸಂದೇಶವನ್ನು ಅವಲಂಬಿಸಿರುತ್ತದೆ ಅಲ್ಲವೇ ಗುರುವರ್ಯ? ಮಹಾರಾಜ, ಆ ದೂತನು ಈಗಾಗಲೇ ಬಂದಿದ್ದಾನೆ.
ಸಂದೇಶವನ್ನು ತಿಳಿಸಲು ಕಾದಿದ್ದಾನೆ. ವಿವಾಹಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ನಾವೀಗ ಆರಂಭಿಸುವುದು ಒಳ್ಳೆಯದು. ನಿನ್ನ ಮಾತು ವಿಚಿತ್ರವಾಗಿದೆಯಲ್ಲ. ಮನಸ್ಸಿನಲ್ಲಿ ಬೇರೇನನ್ನೋ ಇಟ್ಟುಕೊಂಡು ಇಲ್ಲಿ ಇನ್ನೇನನ್ನೋ ಹೇಳುತ್ತಿರುವಂತಿದೆ. ಕೈಕೇಯಿ, ಸ್ವಲ್ಪ ಸಮಾಧಾನವಾಗಿ ಆಲೋಚಿಸಿ ನೋಡು. ಮಹಾಪ್ರಭುಗಳು ಮನ್ನಿಸಬೇಕು. ಮಹಾಪ್ರಭು, ಒಂದು ಮುಖ್ಯವಾದ ವಿಷಯವಾದುದರಿಂದ ನಾನು ಮಧ್ಯದಲ್ಲಿ ಪ್ರವೇಶಿಸಬೇಕಾಯಿತು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ